ವಿಷ್ಣು ಮಹೇಶ್ವರ ಇತೀರಿತಃ ಪರಮತ್ವಾತ್ ಚ ತಸ್ಯೈವ ತ್ಯಮಂತ್ರತ್ವಂ ತ್ವಮುಚ್ಯತೆ ತ ಏವ ಸರ್ವದೇಹೇಷು ದೇಹಿನೋನ್ಯೋ ವ್ಯವಸ್ಥಿತಃ ಅಂತ ಎಲ್ಲದಕ್ಕಿಂತ ಎತ್ತರದಲ್ಲಿ ನಿಂತು ಜಗತ್ತನ್ನ ಕಾಣುವ, ಯಾರ ಅಧೀನದಲ್ಲೂ ಇಲ್ಲದೆ ತನ್ನ ಅನುಕೂಲಕ್ಕೆ ಸರಿಯಾದ ತಿಳುವಳಿಕೆಯಿಂದ ಕೂಡಿ ಎಲ್ಲವನ್ನು ಯಾರು ಪ್ರೇರೇಪಿಸುತ್ತಾನೋ, ಎಲ್ಲವನ್ನು ಕಾಲಕಾಲಕ್ಕೆ ಅನುಮೋದಿಸುತ್ತಾ ಪ್ರಭುತ್ವವನ್ನ ಸಾಧಿಸಿ ಹುಟ್ಟಿಲ್ಲದವನಾಗಿ ಹುಟ್ಟುತ್ತಾ ಪಾಪಗಳನ್ನು ಪರಿಹರಿಸುತ್ತಾ ಆ ಸಾಮರ್ಥ್ಯದಿಂದ ಕೂಡಿದ ನಾರಾಯಣನೇ ಮಹೇಶ್ವರ ಅನ್ನುವ ಶಬ್ದದಿಂದ ಹೇಳಿಕೊಳ್ಳುತ್ತಾ ಎಲ್ಲರಿಗಿಂತ ಅತ್ಯಂತ ಎತ್ತರದಲ್ಲಿದ್ದು ತಿಳಿಯುವ ವಿಷಯದಲ್ಲಿ ತನ್ನನ್ನು ಮೀರಿಸುವವರಿಲ್ಲದಂತೆ ಜಗತ್ತನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಂಡಿರುವ ಎಲ್ಲ ದೇಹಗಳಲ್ಲಿ ನೆಲೆಸಿದ ಜೀವರಾಶಿಗಳನ್ನು ಕಾಲಕಾಲಕ್ಕೆ ವ್ಯವಸ್ಥೆಗೊಳಿಸುವಂಥವನೇ ಜಗತ್ತಿನಲ್ಲಿರುವ ಎಲ್ಲ ಪದಗಳಿಂದ ವಾಚ್ಯ ಅನ್ನೋದನ್ನ ಹೇಳಿದ್ರು. ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಇತಿ ದೇಹೇಪಿ ಉಕ್ತಃ. ಕೇವಲ ಜೀವದೊಳಗೆ ಅಂತರ್ಯಾಮಿಯಾಗಿ ಮಾತ್ರ ಅಲ್ಲ, ದೇಹದಲ್ಲಿಯೂ ಕೂಡ ಸರ್ವಕ್ಷೇತ್ರೇಷು, ಕ್ಷೇತ್ರ ಅಂದ್ರೆ ದೇಹ ಅಥವಾ ಜಗತ್ತು, ಕ್ಷೇತ್ರ ಅಂದ್ರೆ ಎರಡಿದೆ. ಇಡೀ ಬ್ರಹ್ಮಾಂಡವೇ ಒಂದು ಕ್ಷೇತ್ರ ಅಂತ ಇಟ್ಟುಕೊಂಡ್ರೆ ಅದು ಅವನೇ, ಅಲ್ಲೂ ಅವನೇ ಇರುವುದು. ಕ್ಷೇತ್ರ ಅಂದ್ರೆ ದೇಹ ಅಂತ ಇಟ್ಟುಕೊಂಡ್ರೆ ಅಲ್ಲೂ ಭಗವಂತನೇ. ತೇನ ಅಹಮೇವ ಸ ಇತಿ ದರ್ಶಯತಿ. ಒಂದು ಕಡೆ ಉಪದ್ರಷ್ಟ, ಹನುಮಂತ, ಭೋಕ್ತ ಇತ್ಯಾದಿ ಶಬ್ದಗಳಿಂದ ನಿರೂಪಣೆ ಮಾಡಿ ಅದೇ ಉಪದ್ರಷ್ಟರಾದ ಭಗವಂತ ಮಾಂ ವಿದ್ಧಿ, ಅವನನ್ನ ನಾನು ಅಂತ ತಿಳಿ, ನನ್ನಲ್ಲಿ ಆ ಅಂಶವನ್ನ ಕಾಣು ಅಂತ ಹೇಳ್ತಾ ಇದ್ದಾನೆ. ತೇನ ಅಹಮಿವ ಸಹ, ನಾನೇ ಅವನು, ಅವನೇ ನಾನು. ಅಂದ್ರೆ ಮೊದಲು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳಿದಂತಹ ವ್ಯಕ್ತಿಯೇ ಈಗ ನಾನೇ ಅವನು ಅಂತ ಹೇಳುವ ಮೂಲಕ ಈ ತರ ತುಂಬಾ ಕಡೆ ಪ್ರಯೋಗ ಮಾಡಿದ್ದಾನೆ. ಒಬ್ಬ ನಾಯಕನ ಲಕ್ಷಣ ಏನು ಅಂತೆಲ್ಲ ಹೇಳಿಕೊಂಡು ಆ ಕೆಲಸ ನನ್ನ ಜವಾಬ್ದಾರಿ ಆದ್ರಿಂದಾಗಿ ನಾನು ಅದನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಆ ನಾಯಕ ನಾನೇ ಅಂತ ತಿಳಿಸಿದ ಹಾಗೆ. ದ್ವಿವಿಧಂ ಪುರುಷಂ ಚೈವ ಪ್ರಕೃತಿಂ ದ್ವಿವಿಧಾಮಪಿ ಸಹ ತತ್ತದ್ಗುಣೈ ಸಮ್ಯಕ್ ಜ್ಞಾತ್ವಾ ಪಶ್ಯತಿ ಯಃ ಪುಮಾನ್ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಪುರುಷ ಮತ್ತು ಪ್ರಕೃತಿ ಎರಡೆರಡು ರೀತಿ. ಒಂದು ಪರಮ ಪುರುಷ, ಒಂದು ಜೀವ ಪುರುಷ. ಒಂದು ಜಡ ಪ್ರಕೃತಿ, ಒಂದು ಚೇತನ ಪ್ರಕೃತಿ. ಸಹ ತತ್ತದ್ ಗುಣೈ ಸಮ್ಯಕ್. ಈ ಪ್ರಕೃತಿ ಮತ್ತು ಪುರುಷರಲ್ಲಿ ಜೀವ ಮತ್ತು ಜಡ ಇದೆರಡು ಗುಣಗಳಿಂದ ಪ್ರಭಾವಿತವಾದದ್ದು. ಚೇತನ ಪ್ರಕೃತಿ ಮತ್ತು ಪರಮಾತ್ಮ ಇವು ಆ ಗುಣಗಳಿಂದ ಪ್ರಭಾವಿತವಾದದ್ದಲ್ಲ. ಯಾರು ಈ ಜಡ ಪ್ರಕೃತಿಯನ್ನು ಮತ್ತು ಜೀವ ಪುರುಷನನ್ನು ತತ್ತದ್ಗುಣೈ, ಸತ್ವರಜಸು ತಮಸ್ಸು ಅನ್ನುವ ಗುಣಗಳಿಂದ ಹೇಗೆ ಅವನು, ಅಂದ್ರೆ ಅದರಲ್ಲೂ ಕೂಡ ಮತ್ತೆ ಜಡ ಪ್ರಕೃತಿಯ ಗುಣಗಳು ಮತ್ತು ಜೀವನ ಗುಣ ಎರಡು ಸೇರಿ ಜಗತ್ತಿನ ಕಾರ್ಯಭಾರಗಳು ನಡೆಯುವಂತದ್ದು. ಅಂದ್ರೆ ಅದನ್ನ ಪ್ರಭಾವ ಮತ್ತು ಸ್ವಭಾವ ಅಂತಾನೂ ಕರೀಬಹುದು. ಜೀವನಲ್ಲಿರುವಂತಹ ಗುಣ ಅದು ಸ್ವಭಾವಯುಕ್ತವಾದದ್ದು. ಜಡದಿಂದ ಬರುವಂತಹದ್ದು ಆಹಿತ, ಅಂದ್ರೆ ಹೊರಗಿನಿಂದ ಅವನು ಪ್ರಭಾವಕ್ಕೆ ಒಳಗಾಗಿ ಮಾಡುವಂತಹ ಕಾರ್ಯಭಾರ. ಈ ಕಾನ್ಫ್ಲಿಕ್ಟ್ ಅಲ್ಲಿ ಇದರ ಮಧ್ಯದಲ್ಲಿ ಮತ್ತೂ ಒಂದು ಜಡದಲ್ಲಿ ಮತ್ತೆ ಎರಡು ತರ, ಒಂದು ದೇಹದಿಂದ ಬಂದದ್ದು, ಒಂದು ಪರಿಸರದಿಂದ ಬರುವಂತದ್ದು. ಅದನ್ನ ಎನ್ವೈರನ್ಮೆಂಟಲ್ ಫೋರ್ಸ್ ಅಂತ ಹೇಳ್ತೇವೆ. ಎರಡನೇದ್ದು ಜೆನೆಟಿಕಲ್ ಫೋರ್ಸ್ ಅಂತ ಹೇಳ್ತೇವೆ. ಜೀವನಲ್ಲಿರುವುದು ಸ್ವಭಾವ ಸಹಜವಾದ ಗುಣ ಅಂತ ಹೇಳ್ತೇವೆ. ಹೀಗೆ ಮೂರು ವ್ಯವಸ್ಥೆಗಳ ಮಧ್ಯದಲ್ಲಿ ಜೀವ ತನ್ನ ಕರ್ಮಗಳನ್ನು ಕಾಲಕ್ಕೆ ತಕ್ಕಂತೆ ಭಗವಂತನ ನಿಯಂತ್ರಣದಲ್ಲಿ ಅನುಭವಿಸ್ತಾ ಹೋಗ್ತಾನೆ. ಆದ್ರಿಂದಾಗಿ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ದೇವರು ಈ ಎಲ್ಲ ಗುಣಗಳ ಪ್ರಭಾವ, ಈ ಎಲ್ಲ ಗುಣಗಳ ಆವರಣದ ಒಳಗಿದ್ರೂ ಕೂಡ ಅವನಿಗೆ ಮಾತ್ರ ಇದು ಯಾವುದೂ ಕೂಡ ಅಂಟುವುದಿಲ್ಲ. ನಿತ್ಯ ಮುಕ್ತಳಾದಂತಹ ಚೇತನ ಪ್ರಕೃತಿಯೂ ಹಾಗೆ, ನಿತ್ಯ ಮುಕ್ತನಾದಂತಹ ಪರಮಾತ್ಮನೂ ಹಾಗೆ. ಅವನು ಮತ್ತೆ ಮತ್ತೆ ಹುಟ್ಟಿ ಬರುವಂತಹದ್ದಿಲ್ಲ. ಆದ್ರೆ ಭಗವಂತನನ್ನ ಮತ್ತು ಪ್ರಕೃತಿಯನ್ನ, ಭಗವಂತನನ್ನ ಮತ್ತು ಈ ಚೇತನ ಪ್ರಕೃತಿಯನ್ನ ಯಾರು ಇದೇ ರೀತಿ ಗುಣಗಳ ಪ್ರಭಾವಕ್ಕೆ ಒಳಗಾದವರು ಅಂತ ತಿಳ್ಕೊಳ್ತಾನೋ
ಅವ್ರು ಎಷ್ಟು ರೀತಿ ಹುಟ್ಟಿ ಬಂದ್ರು ಕೂಡ ಅವರಿಗೆ ಈ ಗುಣಗಳ ಪ್ರಭಾವ ಇಲ್ಲ ಅಂತ ತಿಳ್ಕೊಳ್ತಾನೋ ನಸ ಭೂಯೋಭಿಜಾಯತೆ, ಅವನು ಮತ್ತೆ ಹುಟ್ಟಿ ಬರುವುದಿಲ್ಲ. ಯಾಕೆಂದ್ರೆ ಹುಟ್ಟಿ ಬರದೇ ಇರುವ ರೀತಿಯ ಉಪಾಸನೆಯನ್ನೇ ಅವನು ಇಲ್ಲಿ ತನಕ ಮಾಡಿದ್ದಾದ್ರಿಂದ ಅದೇ ಬದುಕನ್ನ ಅವನು ಕೂಡ ಅನುಭವಿಸ್ತಾನೆ ಅನ್ನೋದನ್ನ ಈ 24ನೆಯ ಶ್ಲೋಕದ ವಿವರಣೆಯಲ್ಲಿ ಆಚಾರ್ಯರು ವಿಸ್ತಾರವಾಗಿ ಈ ಎರಡು ಪುರುಷರಲ್ಲಿ ಎರಡು ವಿಧ ಮತ್ತು ಚೇತನದಲ್ಲಿ ಪ್ರಕೃತಿಯಲ್ಲಿ ಎರಡು ವಿಧವನ್ನ ಬಿಡಿಸಿ ಹೇಳಿದ್ರು. ದೇಹೇ ಅಸ್ಮಿನ್ ಪುರುಷಃ, ಅಸ್ಮಿನ್ ದೇಹೇ ಪರಹ ಪುರುಷಃ. ಯಾಕೆಂದ್ರೆ ಪರಹ ಪುರುಷ ಅಂತ ಯಾಕೆ ಹೇಳಿದ್ರು ಅಂದ್ರೆ ಒಬ್ಬ ಅಪರ ಪುರುಷ ಇದ್ದಾನೆ, ಅಂದ್ರೆ ಜೀವ ಅನ್ನುವ ಒಬ್ಬ ಪುರುಷ ಇದ್ದಾನೆ. ಇದು ಆಚಾರ್ಯರು ಏನೆಲ್ಲ ವಿವರಣೆ ಕೊಟ್ರು ಅದೆಲ್ಲ ಮೂಲ ಶ್ಲೋಕದಲ್ಲಿ ಇರುವುದನ್ನೇ ಹೇಳಿದ್ದಾರೆ ಹೊರತು ತನ್ನ ಯಾವುದೋ ಒಂದು ಸಿದ್ಧಾಂತವನ್ನ ಹೇಗಾದ್ರೂ ಮಾಡಿ ಸ್ಥಾಪನೆ ಮಾಡಬೇಕು, ಏನಾದ್ರೂ ಮಾಡಿ ನಾನು ಹೇಳಿದ್ದನ್ನ ಒಪ್ಪಿಸಿ ಬಿಡ್ಬೇಕು ಅಂತನ್ನುವ ದೃಷ್ಟಿಯಿಂದ ಈ ಮಾತು ಹೇಳಿದ್ದಲ್ಲ ಅಂತ ತಿಳಿಸ್ಲಿಕ್ಕೆ ಪರಮಾತ್ಮ ಅಂತ ಹೇಳಲ್ಪಡುವಂತಹ ವ್ಯಕ್ತಿ ಒಬ್ಬ ಪರಹ ಪುರುಷ, ಒಬ್ಬ ಶ್ರೇಷ್ಠನಾದ ವ್ಯಕ್ತಿ ಇದರಲ್ಲಿ ಇದ್ದಾನೆ, ಅಂದ್ರೆ ಇನ್ನೊಬ್ಬ ಅಪರ ಪುರುಷ ಇದ್ದಾನೆ ಅಂತ ಅರ್ಥ. ಆ ಅಪರ ಪುರುಷ ಯಾರು ಅಂದ್ರೆ ಜೀವ. ಯಾಕೆಂದ್ರೆ ಈ ಅಂಶಕ್ಕೆ ನಮ್ಗೆ ಬೇರೆ ಕಡೆಯಿಂದಲೂ ಕೂಡ ಸ್ಪಷ್ಟವಾಗಿ ಇಲ್ಲೇ ಸ್ವಲ್ಪ ಆಚೆ ಈಚೆ ಪದಗಳನ್ನ ವಿಸ್ತಾರ ಮಾಡಿದ್ರೆ ಗೊತ್ತಾಗುತ್ತೆ. ಜೀವ ಅಂತ ಬೇರೆ ಇದ್ದಾನೆ, ಪರಮಾತ್ಮ ಅಂತ ಬೇರೆ ಇದ್ದಾನೆ ಅಂತ. ಆ ಶಕ್ತಿ ವ್ಯತ್ಯಾಸಗಳನ್ನ ನಾವು ಗುರುತಿಸಿ ಅದರ ಬಳಕೆಯ ವೈವಿಧ್ಯವನ್ನ ನಾವು ನೋಡ್ತೇವೆ. ಅದರಿಂದಾಗಿ ಕರ್ತೃತ್ವ ಮತ್ತು ಭೋಕ್ತೃತ್ವ ಅನ್ನೋದು ಜೀವನಿಗೆ ಇದ್ರೂ ಕೂಡ ಸ್ವತಂತ್ರ ಕರ್ತೃತ್ವ ಇಲ್ಲ, ಸ್ವತಂತ್ರ ಭೋಕ್ತೃತ್ವ ಇಲ್ಲ. ಹಾಗಾಗಿ ಅವನು ಪ್ರಕೃತಿಸ್ಥ. ಇಲ್ಲೇ ವ್ಯತ್ಯಾಸ ತೋರಿಸಿದ್ದು, ಹಿಂದೆ ತೋರಿಸಿದ್ದಾರೆ ಇದನ್ನು. ಪುರುಷ ಪ್ರಕೃತಿಸ್ಥ, ಪ್ರಕೃತಿಸ್ಥನಾದ ಪುರುಷ ಒಬ್ಬ, ಪ್ರಕೃತಿಜ್ಞನಾದ ಪುರುಷ ಒಬ್ಬ. ನಮ್ಗಿಲ್ಲಿ ಪ್ರಕೃತಿಸ್ಥ ಪುರುಷ ಈ ದೇಹದಲ್ಲಿ ಇರುವವನು, ಪ್ರಕೃತಿಜ್ಞ ಪುರುಷ ಈ ದೇಹದಲ್ಲಿ ಈ ಜೀವನನ್ನ ಇಟ್ಟವನು ಅಂತ ಇಷ್ಟು ಅಂಶವನ್ನ ಬಿಡಿಸಿ ಹೇಳಿದ ಹಾಗಾಯ್ತು. ಅನಾದಿ ಯೋಗ್ಯತಾ ಭೇದಾತ್ ಅಲ್ಲಿ ನಾವು ವಾಪಸ್ಸು ಮೂಲ ಶ್ಲೋಕಕ್ಕೆ ಹೋದ್ರೆ 24ನೇ ಶ್ಲೋಕ. ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋ ಬಿಜಾಯತೆ. ಅದರ ಭಾಷ್ಯ: ಪುರುಷಃ ಸುಖ ದುಃಖಾನಾಂ ಇತಿ ಜೀವಃ ಉಕ್ತಃ. ಇಲ್ಲಿ ಪುರುಷ ಶಬ್ದದಿಂದ ಸುಖ ದುಃಖಗಳಿಂದ ಒಡಗೂಡಿದ ಜೀವನನ್ನ ಹೇಳಿದ್ದು. ಪುರುಷಂ ಪ್ರಕೃತಿಂಚ ಇತಿ ಜೀವೇಶ್ವರೌ ಸಹೈವ ಚ ಉಚ್ಯತೆ. ಜೀವ ಮತ್ತು ಈಶ್ವರ ಪುರುಷ ಶಬ್ದದಿಂದ ಒಟ್ಟಿಗೆ ಹೇಳಲ್ಪಟ್ಟಿದ್ದಾರೆ, ಪ್ರಕೃತಿಯಿಂದಲೂ ಕೂಡ ಹಾಗೇನೆ. ಅನ್ಯತ್ರ ಮಹಾತಾತ್ಪರ್ಯ ವಿರೋಧ. ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಪುರುಷ ಶಬ್ದಕ್ಕೆ ಬರೀ ಜೀವ ಅಂತಾನೆ ಅರ್ಥ ಹಾಗ್ ಮಾಡಿದ್ರು ಉಪದ್ರಷ್ಟ, ಹನುಮಂತ, ಭೋಕ್ತ, ಪರಹ ಪುರುಷ ಅನ್ನೋದನ್ನ ನಾವು ಜೀವನಿಗೆ ಪರಹ ಪುರುಷ ಅಂತ ಒಪ್ಪಿಕೊಳ್ಳಿಕ್ಕಾಗುವುದೇ ಇಲ್ಲ. ಅಥವಾ ಸರ್ವತ್ರ ಜೀವನೇ ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳಿದ್ರೆ ಪ್ರಕೃತಿಸ್ಥಃ ಪುರುಷ ಅನ್ನುವಲ್ಲಿ ಪರಮಾತ್ಮನನ್ನು ಹೇಳಲಿಕ್ಕೆ ಬರುವುದಿಲ್ಲ. ಮಹಾತಾತ್ಪರ್ಯ ಅಂದ್ರೆ ಶಾಸ್ತ್ರಗಳಲ್ಲಿ ಒಟ್ಟು ಹೇಳಲಿಕ್ಕೆ ಹೊರಟದ್ದೇನು ಅನ್ನೋದನ್ನ ಬೇರೆ ಸಂದರ್ಭಗಳಲ್ಲಿ ವಿವರಿಸಿದ್ದಾರೆ. ಮಹಾತಾತ್ಪರ್ಯ ಅಂತಂದ್ರೆ ಒಟ್ಟು ಜೀವನ ಮತ್ತು ಪರಮಾತ್ಮನ ನಡುವಿನ ಸಂಬಂಧವನ್ನ ಹೇಳುವಾಗ ಅವನು ಎಲ್ಲವನ್ನು ನಿಯಂತ್ರಿಸುವಂತಹ ದೇವತಾ ಶಕ್ತಿ, ಜೀವ ಅವನಿಂದ ನಿಯಮ್ಯನಾದವನು ಅನ್ನುವಂತಹ ಮುಖ್ಯ ಅಂಶವನ್ನ ಹೇಳಲಿಕ್ಕೆ ಹೊರಟದ್ದು ಎಲ್ಲಾ ಕಡೆ. ಅಂದ್ರೆ ಈಗ ಗ್ರಂಥವನ್ನು ಓದುವಾಗ್ಲೇ ಗೊತ್ತಾಗುತ್ತೆ. ಗ್ರಂಥವನ್ನು ಓದುವಾಗ್ಲೇ ಮುಖ್ಯವಾಗಿ ಗ್ರಂಥದ ಅಧ್ಯಯನ ಮಾಡುವಾಗ ಯಾರು ಅಧ್ಯಯನ ಮಾಡಬೇಕು, ಈ ಅಧ್ಯಯನದಿಂದ ಪ್ರಯೋಜನ ಇರೋನು ಮಾಡಬೇಕು. ಯಾರು ಪ್ರಯೋಜನವನ್ನು ಕೊಡುವವನು, ಅವನು ಇದಕ್ಕೆ ಮುಖ್ಯ ವಿಷಯ. ಹಾಗಾಗಿ ಅಲ್ಲೇ ಮಹಾತಾತ್ಪರ್ಯ ಏನು ಅಂತಂದ್ರೆ ಓದುವವನೊಬ್ಬ ಇದ್ದಾನೆ, ಯಾವ ಬಗ್ಗೆ ಓದ್ತೇವೋ ಆ ವ್ಯಕ್ತಿ ಒಬ್ಬ ಇದ್ದಾನೆ, ಇದರ ಮೇಲೆ ಅದರ ಪ್ರಯೋಜನ ವಿಷಯ ಇದ್ಯಾವುದು ವಿಷಯ ಮತ್ತು ಸಂಬಂಧ ಇತ್ಯಾದಿಗಳೆಲ್ಲ ಕೂಡಿಕೊಳ್ಳುತ್ತೆ. ಅಂದ್ರೆ ಮಹಾತಾತ್ಪರ್ಯ ಅಂದ್ರೆ ಯಾವತ್ತೂ ಕೂಡ ಒಟ್ಟು ಇಡೀ ಈ ಅಧ್ಯಯನದ ಉದ್ದೇಶ ಏನು, ಈ ಗ್ರಂಥವನ್ನ ತಿಳ್ಕೊಳ್ಳುವುದರ ಹಿನ್ನೆಲೆ ಏನು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಮಾತು ಬಂದದ್ದು. ಈ ಮಾತಿನ ಅಂಶವನ್ನ ಸರಿಯಾಗಿ ಗಮನಿಸಿದ್ರೆ ಬಹಳ ಸುಂದರವಾಗಿ ಈ ಶ್ಲೋಕಗಳು ತೆರ್ಕೊಳ್ತಾ ಹೋಗ್ತವೆ. ಪ್ರಕೃತಿ ಮತ್ತೆ ಪುರುಷ
ಅನ್ನುವಾಗ ಅಲ್ಲಿ ಎಲ್ಲಾ ಕಡೆಯಲ್ಲೂ ಪ್ರಕೃತಿ ಅಂದ್ರೆ ಇಬ್ರು, ಪುರುಷ ಅಂದ್ರೆ ಇಬ್ರು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಉತ್ಕರ್ಷೇ ಹಿ ಮಹಾತಾತ್ಪರ್ಯಂ. ಮಹಾತಾತ್ಪರ್ಯ ಏನು? ಪರಮಾತ್ಮನ ಉತ್ಕರ್ಷ. ಪರಮಾತ್ಮ ಎಲ್ಲದಕ್ಕಿಂತಲೂ ಕೂಡ ಎತ್ತರದಲ್ಲಿದ್ದಾನೆ, ಎಲ್ಲವನ್ನೂ ಕೂಡ ನಡೆಸುವವನಿದ್ದಾನೆ, ಎಲ್ಲದರ ನಿಯಾಮಕ ಶಕ್ತಿ ಅವನೇ ಆಗಿದ್ದಾನೆ, ಜೀವ ನಿಯಮ್ಯನಾಗಿದ್ದಾನೆ ಅಂತ ಹೇಳುವುದೇ ಇಡೀ ಉತ್ಕರ್ಷವೇ ಮಹಾತಾತ್ಪರ್ಯ. ತಥಾ ಹಿ ಸೌಕರಾಯಣ ಶ್ರುತಿ. ಇದು ಮಧ್ವಾಚಾರ್ಯರೇ ನೀವೇ ನಿಮ್ಮ ಜೇಬಿನಿಂದ ತೆಗೆದು ಹೇಳ್ತಾ ಇದ್ದೀರಾ ಅಂದ್ರೆ ಕೇಳಿ, ವೇದವೇ ಹೇಳುತ್ತೆ, ಸೌಕರಾಯಣ ಶ್ರುತಿಯಲ್ಲಿ ಇದೆ. ಅವಾಚ್ಯೋತ್ಕರ್ಷೆ ಮಹತ್ವಾತ್ ಸರ್ವವಾಚಾಂ ಸರ್ವನ್ಯಾಯಾನಾಂಚ ಮಹತ್ತತ್ಪರತ್ವಂ. ಅವಾಚ್ಯ ಉತ್ಕರ್ಷೆ. ಅವಾಚ್ಯ ಅಂದ್ರೆ ಉಚ್ಚಾವಚ ಏನ ಸಮಸ್ತ ಚೇಷ್ಟಾ ಅನ್ನುವಲ್ಲಿ ಅವಚ. ಅವಚ ಅಂದ್ರೆ ಕೆಳಗೆ ಅಂತ, ಕೆಟ್ಟದು ಅಂತ ಅರ್ಥ ಅಲ್ಲ. ಅವಾಚ್ಯ ಶಬ್ದ ಅಂತ ಹೇಳುವಾಗ್ಲೂ ಅಲ್ಲಿ ಹೇಳದೆ ಬಿಟ್ರು ತೊಂದರೆ ಇಲ್ಲ ಅನ್ನುವ ಅಭಿಪ್ರಾಯದಲ್ಲಿ ಅವಾಚ್ಯ ಅಂತ ಹೇಳುದು. ಅವನ ಬಗ್ಗೆ ಹೇಳದೇ ಇದ್ರು ಅವನು ಕೆಟ್ಟವನೇ ಆಗ್ಬೇಕಾಗಿಲ್ಲ, ಆದ್ರೆ ಈ ಕೆಲಸಕ್ಕೆ, ಈ ಜಗತ್ತಿನ ವ್ಯವಹಾರಕ್ಕೆ ಅವನೇನ್ ಬೇಕಾಗಿಲ್ಲ, ಆದ್ರಿಂದಾಗಿ ಅದು ಅವಾಚ್ಯ ಅಂತ. ಒಬ್ಬ ಹೇಳಲೇಬೇಕಾದ ವ್ಯಕ್ತಿ ಇದ್ದಾನೆ, ಬಿಟ್ರೆ ಮಹಾ ತಪ್ಪಾಗುತ್ತೆ. ಇನ್ನೊಬ್ಬ ಹೇಳದೇ ಇದ್ರೂ ತೊಂದರೆ ಇಲ್ಲ ಅಂಥವನಿದ್ದಾನೆ. ಈ ಎರಡರ ನಡುವಿನ ಅಂತರವನ್ನ ತಿಳಿಸ್ಬೇಕು ಅಂದ್ರೆ ಅದರ ಮಹತ್ವ ಹೇಳಬೇಕು. ಯಾವುದು ಉತ್ಕರ್ಷವೋ, ಯಾವುದು ಉತ್ಕರ್ಷಕ್ಕೆ ಒಳಗಾಗಿದೆಯೋ, ಯಾವುದು ಉತ್ಕರ್ಷದಲ್ಲಿ ಇದೆಯೋ ಅದರ ಮಹತ್ವವನ್ನ ಹೇಳಬೇಕು. ಎಲ್ಲಾ ಮಾತುಗಳಿಗೂ, ಎಲ್ಲಾ ರೀತಿಯ ನ್ಯಾಯಗಳಿಗೂ ಯಾರು ಪರಮ ಮುಖ್ಯಾರ್ಥವೋ ಮಹತ್ತತ್ಪರತ್ವಂ. ತತ್ಪರತ್ವಂ ಅಂದ್ರೆ ಅವನನ್ನೇ ಹೇಳ್ತಾ ಇದೆ, ಈ ಮಾತುಗಳು ಅವನನ್ನೇ ಪರಿಚಯಿಸ್ತಾ ಇದೆ ಅಂತ ತಿಳಿಸುವಂತದ್ದು. ಮಹಾ ತಾತ್ಪರ್ಯ ಅಂದ್ರೆ ಅದನ್ನೇ ಹೇಳಿದ್ದು. ಸರ್ವನ್ಯಾಯಾನಾಂಚ ತತ್ಪರತ್ವಂ. ಎಲ್ಲಾ ಮಾತುಗಳು ಅವನನ್ನೇ ಹೇಳುತ್ತೆ, ಜಗತ್ತಿನಲ್ಲಿ ಎಲ್ಲಾ ನಿಯಮಗಳು ಕೂಡ ಅವನನ್ನೇ ಹೇಳುತ್ತೆ. ವಿಷ್ಣೋರನಂತಸ್ಯ ಪಾರಾತ್, ಅನಂತ ರೂಪನಾದ ಪಾರಾತ್ ಪರಸ್ಯ. ಪಾರಾತ್ ಪರ ಅಂತಂದ್ರೆ ಅವನಷ್ಟು ಪರತರನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ. ತಚ್ಚಾಪಿ ಹಿ ಅಸ್ತೇವ ನಚಾತ್ರ ಶಂಕಾ. ಅನಂತನಾದ ವಿಷ್ಣುವಿಗಿಂತ, ಪರಾತ್ಪರನಾದ ಪರಮಾತ್ಮನಿಗಿಂತ ಮೇಲೆ ಇನ್ನೊಬ್ಬ ಇದ್ದಾನೆ ಅನ್ನೋ ವಿಷಯದಲ್ಲಿ ನಚಾಸ್ತಿ ಶಂಕಾ. ಇದು ವೇದದ ಮಾತು. ಇದನ್ನ ಯಾರೋ ನಾವು ನೀವು ಕೂತು ಸೇರಿಸ್ಲಿಕ್ಕಾಗುವಂಥದ್ದಲ್ಲ, ಸೌಕರಾಯಣ ಶ್ರುತಿಯಲ್ಲೇ ಇರುವ ಮಾತು. ಎಷ್ಟು ಸ್ಪಷ್ಟ ಇದೆ ನೋಡಿ. ಅನಂತಸ್ಯ ವಿಷ್ಣೋಹೋ ಪರಾತ್ಪರಸ್ಯ ತಚ್ಚಾಪಿ ನಹಿ ಅಸ್ತ್ಯೇವ. ಪರಾತ್ಪರಃ, ಅವನಿಗಿಂತ ಮಿಗಿಲಾದ ಮತ್ತೊಬ್ಬ ವ್ಯಕ್ತಿ, ನಚಾಸ್ಯ ಅಸ್ತ್ಯೇವ ಶಂಕಾ, ಇದರಲ್ಲಿ ಸಂದೇಹವೇ ಬೇಡ. ಅಥೋ ವಿರುದ್ಧಂತು ಯದತ್ರ, ಅಲ್ಲ ಪರಮಾತ್ಮನಿಗಿಂತ ಮಿಗಿಲಾದ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನುವ ರೀತಿಯ ಮಾತುಗಳನ್ನ ನಾವು ಯಾವುದಾದ್ರೂ ಸ್ತೋತ್ರಗಳಲ್ಲಿ ಅಥವಾ ಮಂತ್ರಗಳಲ್ಲಿ ಅಥವಾ ಇನ್ಯಾವುದಾದ್ರೂ ಬೇರೆ ಕಡೆ ಕೇಳಿದ್ರೆ ಅದಕ್ಕೇನರ್ಥ? ತತ್ ಅಕ್ಷಜಾದೌ ಅಥವಾ ಅಪಿ ಯುಕ್ತಿ. ಅದಕ್ಕೆ ಕಣ್ಣೋಟಕ್ಕೆ ಅದು ಹಾಗೆ ಅನ್ನಿಸಿದ್ದಷ್ಟೇ. ಅಂದ್ರೆ ಅವನಿಗೆ ಅದಕ್ಕಿಂತ ಮಿಗಿಲಾದದನ್ನು ಯೋಚಿಸ್ಲಿಕ್ಕೆ ಬರದೇ ಹೇಳಿರಬಹುದು. ಯಾರು ಸ್ತೋತ್ರ ಮಾಡ್ತಾನೋ ಅವನು, ಅಂದ್ರೆ ಅದು ಪ್ರಾಮಾಣಿಕವಾದ ಗ್ರಂಥವಾಗಿದ್ರೆ ಅಲ್ಲಿ ಹೇಳುಗನ ಮಾತು ಅಂತ ನಾವು ತಗೊಳ್ಬೇಕು ಹೊರತು ಅದು ವೇದವ್ಯಾಸರ ಮಾತು ಅಂತ ತಗೊಳ್ಬಾರ್ದು. ಈಗ ದುರ್ಯೋಧನನ ಮಾತನ್ನ ವೇದವ್ಯಾಸರು ಹೇಳ್ತಾರೆ, ಅವನು ಹೇಳಿದ್ದನ್ನೆಲ್ಲ ಪ್ರಮಾಣ ಅಂತ ತಗೊಳ್ಳಿಕ್ಕಾಗತ್ತಾ? ಅದು ವೇದವ್ಯಾಸರು ಹೇಳಿದ್ದು ಅಂತ ನಾವು ತಗೊಳ್ಳಲ್ಲ. ವೇದವ್ಯಾಸರು ಅವನೇನು ಹೇಳಿದ ಅಂತ ಹೇಳಿದ್ರು ಅನ್ನೋದನ್ನ ಮಾತ್ರ ನಾವು ತಗೊಳ್ಬೇಕು. ಹೇಗೋ ಹಾಗೆ ಅಂಥ ಮಾತುಗಳು ಬಂದಾಗ, ಎಲ್ಲಿಯಾದ್ರೂ ಭಗವಂತನನ್ನ ಪರಾರ್ಥ ಅಂತ ಹೇಳುವ ವಿಷಯದಲ್ಲಿ ತೊಡಕುಂಟು ಮಾಡುವಂತಹ ಮಾತುಗಳು ಬಂದಾಗ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನ ಹೇಳಬೇಕು. ಯಥೋ ಅತ್ರ ವಿರುದ್ಧಂ, ಇದಕ್ಕೆ ವಿರುದ್ಧವಾದ ಮಾತುಗಳಿದ್ರೆ ಅದನ್ನ ಪ್ರತ್ಯಕ್ಷ ಅಂದ್ರೆ ಪ್ರತ್ಯಕ್ಷ, ಅಕ್ಷಜ ಅಂದ್ರೆ ಇಂದ್ರಿಯಕ ಮತ್ತು ಯುಕ್ತಿಗಳಿಂದ ಅದೇನು ಅಂತ ಸರಿ ಮಾಡಿಕೊಳ್ಬೇಕು. ನ ತತ್ ಪ್ರಮಾಣಂ ಕವಯಃ ವದಂತಿ ನಚಾಪಿ ಯುಕ್ತಿ ಊನಮತಿರ್ಹಿ ದೃಷ್ಟೇ. ಯಾರೋ ಊನಮತಿ ಇರುವವನು ಮಾತ್ರ ಪರಮಾತ್ಮನ ಪಾರಮ್ಯವನ್ನ ತಡೆ ಹಿಡಿಯುವ ಅಥವಾ ಪರಮಾತ್ಮನ ಪಾರಮ್ಯವನ್ನ ವಿರೋಧಿಸುವ
ಮಾತುಗಳನ್ನ ಒಪ್ಪಿಕೊಳ್ತಾನೆ. ಅದು ನಚಾತ್ರ ಪ್ರಮಾಣಂ ನತತ್ ಪ್ರಮಾಣಂ ಕವಯೋ ವದಂತಿ. ಜ್ಞಾನಿಗಳು ಯಾವತ್ತೂ ಕೂಡ ಪರಮಾತ್ಮನ ಪರಾರ್ಥವನ್ನ ವಿರೋಧಿಸುವಂತಹ ಮಾತುಗಳು ಬಂದಾಗ ಅದನ್ನ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ತಾರೆ ಅಂದ್ರೆ ಅವರಿಗೆ ಜ್ಞಾನ ತುಂಬಾ ಕಮ್ಮಿ ಇದೆ ಅಂತ ಅರ್ಥ, ಅವರಿಗೆ ಅವರ ಯುಕ್ತಿಯಲ್ಲಿ ಅತ್ಯಂತ ಊನತೆ ಇದೆ ಅಂತ ಅರ್ಥ. ಆದ್ರಿಂದ ಅದನ್ನ ನಾವು ಪ್ರಮಾಣ ಅಂತ ಸ್ವೀಕರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಅತ್ಯಂತ ಉತ್ತಮವಾದ ಒಂದು ಮಾರ್ಗದರ್ಶನವನ್ನ ಆಚಾರ್ಯರು ಈ ಮಾತು ಒಂದು ಸರಿಯಾಗಿ ನಮ್ಮ ತಲೆ ಒಳಗೆ ಹೊಕ್ಕು ಕೂತ್ರೆ ಇನ್ ಯಾರು ಎಷ್ಟು ರೀತಿಯ ವೈವಿಧ್ಯಮಯವಾದ ಯುಕ್ತಿಗಳಿಂದ ಹಾರಾಟ ಮಾಡಿ ಕೋರ್ಟ್ ಕಚೇರಿಯಲ್ಲಿ ನಡೆಯುವ ವಾದದ ಹಾಗೆ ಅದನ್ನ ನಿರಾಕರಿಸಿದ್ರು ಕೂಡ ನಮ್ಗೆ ಅದರ ಬಗ್ಗೆ ಸಂದೇಹ ಬರುವುದಿಲ್ಲ. ಬಂದ್ರೂ ಕೂಡ ಅದರಲ್ಲಿ ನಮ್ಗೆ ಅದರ ಯುಕ್ತಿಯ ಆಳವನ್ನ ಅಳಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದುಕೊಳ್ತೇವೆ ಹೊರತು, ಕೆಲವೊಮ್ಮೆ ಸರಿ ಇದೆ ಅಂತ ಅನ್ಸುತ್ತೆ ನಮ್ಗೆ. ವೇದವ್ಯಾಸರ ಮಾತು ಅಂದ್ರೆ ಅದು ಪರಮ ಪ್ರಮಾಣ, ಅವ್ರು ಯಾವತ್ತೂ ಮೋಸ ಮಾಡ್ಲಿಕ್ಕೆ ಹೇಳಲ್ಲ. ಆದ್ರೆ ಅದು ಯಾರು ಹೇಳಿದ್ದಾನೆ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್. ವೇದವ್ಯಾಸರ ಮಾತಲ್ಲಿ ನಾವು ಸಂದೇಹವನ್ನು ವ್ಯಕ್ತಪಡಿಸಿದ್ರೆ, ಅವ್ರು ಹೇಳಿದ ಮಾತನ್ನ ನಾವು ಸಂದೇಹಿಸಿದ್ರೆ, ಇನ್ಯಾವುದನ್ನೂ ನಮ್ಮ ಜೀವನದಲ್ಲಿ ಪ್ರಮಾಣ ಅಂತ ತಗೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಅದಕ್ಕೆ ಹೇಳುವ ಅರ್ಥ ಏನು ಅದನ್ನು ಮಾತ್ರ ಬದಲಾಯಿಸ್ಲಿಕ್ಕೆ ಅವಕಾಶ ಇದೆ. ಬದಲಾಯಿಸುವುದು ಅಂದ್ರೆ ನಾನು ಹೇಳ್ತಾ ಇರೋದು ಅರ್ಥ ಬಿಟ್ಟು ಬೇರೆ ಹೇಳುದು ಅಂತಲ್ಲ. ಅದು ಪ್ರಸಂಗಕ್ಕೆ ಬೇರೆದೇ ಆದ ಕೆಲವು ಅಭಿಪ್ರಾಯಗಳನ್ನ ಹೇಳ್ತಾ ಇರುತ್ತೆ. ಶಕುನಿ ಹೇಳ್ತಾನೆ ಏನೇನೋ ಮಾತುಗಳನ್ನ, ಅದನ್ನ ಪ್ರಮಾಣ ಅಂತ ತಗೊಳ್ಳಿಕ್ ಆಗುದಿಲ್ಲ. ಅಥವಾ ಅವನ್ ಕೆಟ್ಟವನಲ್ಲ, ಆದ್ರೆ ಅವನ ಮಿತಿ ಇರುವುದೇ ಅಷ್ಟು. ನಾವು ಈ ನರಸಿಂಹದೇವರ ಸ್ತೋತ್ರ ಮಾಡುವಾಗ, ಆಯಾ ದೇವತೆಗಳು ಸ್ತೋತ್ರ ಮಾಡುವಾಗ ಬಹಳ ಚಿಕ್ಕ ವಲಯದಲ್ಲಿ ಅವನನ್ನ ಸ್ತುತಿಸ್ತಾರೆ. ಅದರ ಅರ್ಥ ಅಷ್ಟೇ ವಲಯಕ್ಕೆ ನರಸಿಂಹ ನಿಯಾಮಕ ಅಂತ ಅರ್ಥ ಅಲ್ಲ. ಅವರ ವಲಯದಲ್ಲಿ ಪರಮಾತ್ಮನ ಉಪಯೋಗ ಆಗಿದ್ದು ಹಾಗೆ ಅದನ್ನ ಅವರು ಹೆಚ್ಚು ಒತ್ತಿ ಹೇಳ್ತಾರೆ ಅನ್ನೋದು ಹೇಗೋ ಹಾಗೆ ಇಲ್ಲೂ ಕೂಡ ಆ ಮಾತಿಗೆ ಅರ್ಥವೇ ಇಲ್ಲ ಅಂತ ಬಿಡಿಸ್ಲಿಕ್ಕೆ ಆಗಲ್ಲ. ಅದಕ್ಕೂ ಅರ್ಥ ಇದ್ದೇ ಇರುತ್ತೆ. ಮತ್ತೆ ಅದಕ್ಕೆ ಅದರ ಪರಮಾರ್ಥ ನಮಗೆ ಗೊತ್ತಾಗದೇ ಇರ್ಬೋದು. ಅದಕ್ಕೆ ಇನ್ನೇನೋ ಒಂದು ಮುಖ್ಯ ಅರ್ಥ ಇರುತ್ತೆ. ಆ ಘಟನೆಯಲ್ಲಿ ಇನ್ನೇನೋ ಒಂದು ತಿಳ್ಕೊಳ್ಳಿಕ್ಕೆ ಇದ್ದೇ ಇರುತ್ತೆ. ಇದು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಅಂದ್ರೆ ಒಟ್ಟು ಪರಮಾತ್ಮನ ಪಾರಮ್ಯಕ್ಕೆ ಧಕ್ಕೆ ಬರುವಂತದ್ದು ಏನಿದ್ರು ಕೂಡ ಅದನ್ನ ನಾವು ಪಕ್ಕದಲ್ಲಿ ಇಡಬೇಕಾಗತ್ತೆ. ಲೋಕದ ಅನುಭವಕ್ಕೆ ವಿರುದ್ಧವಾಗಿದ್ರೆ ಅದನ್ನು ಪಕ್ಕದಲ್ಲಿ ಇಡಬೇಕಾಗುತ್ತೆ. ಆದ್ರೆ ಲೋಕದ ಅನುಭವ ಯಾರದ್ದು ಅಂತ ಬಹಳ ಮುಖ್ಯ. ಯಾರ್ಯಾರದ್ದು ಅನುಭವಗಳನ್ನು ತಗೊಂಡು ನಾವು ಅದರ ಆಧಾರದ ಮೇಲೆ ವೇದವ್ಯಾಸರ ಮಾತನ್ನ ಪಕ್ಕಕ್ಕೆ ಸರಿಸ್ಲಿಕ್ಕೆ ಆಗಲ್ಲ. ಇದೆಲ್ಲ ಸ್ವಲ್ಪ ಯುಕ್ತಿಯುಕ್ತವಾಗಿ ಯೋಚಿಸಿ, ನಮ್ಗೆ ತಿಳಿಯದ ಸಂಗತಿಯೂ ಬೇಕಾದಷ್ಟು ಇದೆ. ನಮಗೆ ಅಂದ್ರೆ ಹೇಳ್ತಾ ಇರೋದು ನಾನು ಇವತ್ತಿನ ವಿಜ್ಞಾನದ ಕಣ್ಣು ಸೇರಿಯೇ ಕೆಲವನ್ನ ಕರೆಕ್ಟ್ ಆಗಿ ಅದರಲ್ಲಿ ನಿರೂಪಣೆ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ಭಾವನೆ ಅನ್ನುವ ಅಂಶವನ್ನ ಗಮನಿಸಿ ಅಥವಾ ಕಣ್ಣಿಗೆ ಕಾಣದ ಕಾರ್ಯಭಾರಗಳನ್ನ ಯೋಚಿಸಿ ಅತೀಂದ್ರಿಯಕವಾದಂತಹ ವಿಷಯಗಳಲ್ಲಿ ನಾವು ಯಾವುದನ್ನು ಕೂಡ ನಮ್ಮ ಇಂದ್ರಿಯಗಳಿಂದ ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಅವಾಂತರಂ ತತ್ಪರಂಚ ಅತಃ ಯುಕ್ತಿವಿಹಿ ಏತತ್ ಅಪಲಾಪಃ ನ ಯುಕ್ತಃ. ಅನೇಕ ಯುಕ್ತಿಗಳಿಂದ ಪ್ರಯೋಗಗಳಿಂದ ನಮ್ಮಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾವ ಮಾಡಿದ್ದನ್ನ ಶಾಸ್ತ್ರದ ಆಧಾರದಲ್ಲಿ ಇದಕ್ಕೆ ಸರಿ ಇಲ್ಲ, ಇದು ಶಾಸ್ತ್ರಕ್ಕೆ ವಿರುದ್ಧ, ಅಥವಾ ಶಾಸ್ತ್ರವೇ ವಿರುದ್ಧ, ಶಾಸ್ತ್ರವೇ ಸರಿ ಇಲ್ಲ ಅಂತ ನಾವು ಆಕ್ಷೇಪ ಮಾಡ್ತೇವೆ. ಬರೀ ಯುಕ್ತಿಯಿಂದ ಅಥವಾ ನಮಗೆ ಕಂಡ ಮೇಲ್ನೋಟದ ಪ್ರತ್ಯಕ್ಷದಿಂದ ಅದನ್ನ ಅಪಲಾಪ ಮಾಡುವುದು ನ ಯುಕ್ತಃ. ಅತಃ ಯಥಾ ಯುಕ್ತಿ ಅವಿದ್ಯಮಾನತ್ವಾದಿ. ನಮಗೆ ಮಧ್ವಾಚಾರ್ಯರ ಮಾತಿನ ಮೇಲೂ ಸಂದೇಹ ಇದ್ರೆ ನಾವು ಇನ್ಯಾರನ್ನು ಧೈರ್ಯವಾಗಿ ಒಪ್ಪಿಕೊಳ್ಳಿಕ್ಕಾಗುದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ ಮಾತು ಯುಕ್ತಿವಿಹಿ, ಯಾವತ್ತೂ ಕೂಡ ಕೇವಲ ಯುಕ್ತಿಯಿಂದ ಅಥವಾ ಯುಕ್ತಿ ಅಂದ್ರೆ ಅತೀಂದ್ರಿಯವಾದ ವಿಷಯಗಳು ಅಂತ ಅರ್ಥ. ಯಾಕೆಂದ್ರೆ ಇಂದ್ರಿಯ ವಿಷಯವಾದ್ರೆ ಪ್ರತ್ಯಕ್ಷ, ಯುಕ್ತಿ ಅಂದ್ರೆ ಇಂದ್ರಿಯ ವಿಷಯಕವಲ್ಲದೆ ಇರುವಂತದ್ದನ್ನ ಊಹಿಸುವಂತದ್ದು. ನಾವು ಯಾವುದೋ ಪ್ರಯೋಗದಿಂದ ಊಹಿಸಿದಾಗ ಪ್ರಯೋಗದಿಂದ ಪರಿಣಾಮ ಲೆಕ್ಕ ಮಾಡುವಾಗ ಕರೆಕ್ಟ್ ಇರುತ್ತೆ. ಈಗ ಲೆಕ್ಕದಲ್ಲಿ 1+1 ಅಂದ್ರೆ 2, 2 - 1 ಅಂದ್ರೆ 1, ಆದ್ರಿಂದ ಲೆಕ್ಕ ಸರಿ ಇದೆ, ಅಲ್ಲಿ ಸರಿ ಇದೆ. ಆದ್ರೆ ಬೇರೆ ವಿಷಯದಲ್ಲಿ ನಮಗೆ ಗೊತ್ತೇ ಆಗದಂತಹ ಲೆಕ್ಕಾಚಾರಗಳು ಪ್ರಕೃತಿಯಲ್ಲಿ ನಡೀತಾ ಇರುತ್ತೆ. ನಮ್ಮ ಹಿರಿಯರು ಯಾವತ್ತೂ ಕೂಡ ಅದರ ಹಿಂದಿನ ಆಂತರವನ್ನ ಹೇಳುವುದೇ ಇಲ್ಲ.
ಅವ್ರ ಮೇಲೆ ಹೀಗ್ ಮಾಡದೇ ಇದ್ರೆ ಹೀಗಾಗತ್ತೆ, ಅಥವಾ ಇನ್ನೇನೋ ಒಂದು ನಮ್ಗೆ ಲೋಕದಲ್ಲಿ ಮಾಡುವುದರಿಂದ ಏನ್ ಲಾಭ ಆಗುತ್ತೋ ಅದರ ಬಗ್ಗೆ ಮಾತ್ರ ಹೇಳ್ತಾರೆ. ಹಾಗಾಗಿ ನಾವು ಅಷ್ಟೇ ಇಟ್ಟುಕೊಂಡು ನಮ್ಮ ಲಾಜಿಕ್ಕಿನ ಮೂಲಕ ಆ ವಿಷಯದಲ್ಲಿ ಇರುವ ಅವ್ಯವಸ್ಥೆಯನ್ನ ನಾವು ಎತ್ತಿ ಅದನ್ನ ಪಕ್ಕಕ್ಕಿಡ್ಲಿಕ್ಕೆ ಹೋದ್ರೆ ಎಷ್ಟೋ ಸರ್ತಿ ನಾವು ಕಳ್ಕೊಳ್ತೇವೆ. ಈಗ ಒಂದು ಪ್ರತಿಮೆಯಲ್ಲಿ ನಾವು ಶಕ್ತ್ಯಾಧಾನ ಮಾಡುವುದನ್ನ ನೀವು ಯಾವುದೇ ಪ್ರಯೋಗದಿಂದ ಅದರ ವೈಭವವನ್ನ ಹೆಚ್ಚಿದೆ ಕಮ್ಮಿದೆ ಅಂತ ತಿಳಿಸ್ಲಿಕ್ಕೆ ಬರುವುದಿಲ್ಲ. ಬೇರೆಯವರಿಗೆ ಪ್ರತಿಮೆಯಲ್ಲಿ ಆವಾಹನೆ ಮಾಡುವುದು ಅನ್ನುವ ಪ್ರಕ್ರಿಯೆಯೇ ಇಲ್ಲ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಶಕ್ತಿ ಲಾಸ್ ಆಗುದು, ಶಕ್ತಿ ಬರುವುದು ಅಥವಾ ಶಕ್ತಿಯ ವ್ಯತ್ಯಾಸ ಉಂಟಾಗುದು ಇದು ಯಾವುದು ಭೌತಿಕವಾದ ಎಷ್ಟೋ ಪರಿಣಾಮಗಳನ್ನ ನಾವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅದಕ್ಕೆ ಯಾವುದೇ ಇಂಥದ್ದೇ ಪ್ರಾರ್ಥನಾ ಮಂದಿರಗಳು ಬೇಕು ಅಂತಿಲ್ಲ. ಅವನು ಮನೆಯಲ್ಲೇ ಒಂದು ಕಲ್ಬಂಡೆಯನ್ನೇ ಕೂತ್ಕೊಂಡು ಪ್ರಾರ್ಥಿಸ್ತಾ ಇದ್ರೆ ಅಲ್ಲಿಂದನೂ ಅವನಿಗೆ ಬೇಕಾದ ಕಾಲಕ್ಕೆ ತಕ್ಕಂತೆ ಸಿಗಬೇಕಾದದ್ದು ಸಿಗುತ್ತೆ. ಅದು ಬಿಟ್ಟು ಕೂಡ ಶಾಶ್ವತವಾದ ತತ್ವದ ಕಡೆಗೆ ಮನಸ್ಸು ಒಲಿಬೇಕು ಅಂತಾದ್ರೆ, ಅಥವಾ ಅತೀಂದ್ರಿಯಕವಾದ ಸ್ವರ್ಗ ನರಕ ಮೊದಲಾದ ಚಿಂತನೆಗಳಲ್ಲಿ ಆತನ ಅಂದ್ರೆ ಅವರಿಗೆ ಸ್ವರ್ಗ ನರಕ ಇಲ್ವಾ, ಅವರೆಲ್ಲ ಕಟ್ಟುಪಾಡುಗಳನ್ನು ಯಾವುದನ್ನು ಮಾಡುವುದಿಲ್ಲ ಅಂದ್ರೆ ಇದೆ. ಭೌತಿಕವಾದ ಕಾರ್ಯಭಾರಗಳನ್ನು ಮಾಡುವಾಗ ಪ್ರತಿಯೊಬ್ಬನಿಗೂ ಸುಖ ದುಃಖಗಳ ಅನುಭವ, ಅದಕ್ಕೆ ಕಾರಣವಾದದ್ದಕ್ಕೆ ಪುಣ್ಯ ಪಾಪಗಳಿವೆ, ಅದಕ್ಕೆ ತಕ್ಕಂತೆ ಸ್ವರ್ಗ ನರಕಗಳಿವೆ. ಆದ್ರೆ ಐಂದ್ರಿಯಕವಲ್ಲದ ಅನುಷ್ಠಾನಗಳನ್ನು ಮಾಡಿದಾಗ ಉಂಟಾಗುವಂತಹ ದೈಹಿಕ ಶ್ರಮ ಏನಿದೆ ಅದಕ್ಕೆ ಬೇರೆಯದೇ ಆದ, ಈಗ ಉಪವಾಸಕ್ಕೆ ಅವರು ಉಪವಾಸ ಮಾಡ್ತಾರೆ, ನಾವು ಉಪವಾಸ ಮಾಡ್ತೇವೆ. ಆದ್ರೆ ಅವರ ಉಪವಾಸಕ್ಕೆ ಯಾವುದೇ ರೀತಿಯಾದ ಭಗವದ್ ಅರ್ಪಣೆಯ ಚಿಂತನೆ ಆಗಲಿ, ಅಥವಾ ಅದರ ಹಿಂದಿನ ದಿವಸ ಮುಂದಿನ ದಿವಸ ಇಂಥ ಆಹಾರಗಳನ್ನು ಸ್ವೀಕರಿಸಬೇಕು ಸ್ವೀಕರಿಸಬಾರದು ಅಂತ ಆಗ್ಲಿ ಏನು ಇರುವುದಿಲ್ಲ. ಮತ್ತೆ ಸಂಜೆ ಅವರು ಸೂರ್ಯಾಸ್ತ ಆದ್ಮೇಲೆ ಚಂದ್ರನನ್ನ ನೋಡಿದ ತಕ್ಷಣ ತಿನ್ನುವಂತಹ ಒಂದು ವ್ಯವಸ್ಥೆ ಅವರಿಗಿದೆ. ಹಾಗಾಗಿ ಅದನ್ನ ನಾವು ಉಪವಾಸ ಅಂತ ಕರೀಲಿಕ್ಕೆ ಆಗುದೇ ಇಲ್ಲ, ಪ್ರಧಾನವಾದ ಉಪವಾಸ ಅಂತ. ಮತ್ತೆ ಸಾಮಾನ್ಯ ಉಪವಾಸ ಆಗೇ ಆಗುತ್ತೆ. ಆ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಕೇವಲ ದೈಹಿಕವಾದ ಜೀವಕೋಶಗಳ ವಿಭಕ್ತಿ ಅಥವಾ ವಿಭಾಗ ಆಗುವುದನ್ನು ತಡೆಯತ್ತೆ ಅನ್ನುವ ಅದು ಒಂದು ವೈಜ್ಞಾನಿಕ ಕಾರಣ ಇದೆ. ಅದರ ಅಷ್ಟೇ ಕಾರಣದಿಂದ ಉಪವಾಸ ಮಾಡಿ ಅಂತ ಹೇಳಿದ್ದಲ್ಲ. ಇದರ ಮೇಲೆ 100 ಬಗೆಯ ಮಾನಸಿಕ ಪ್ರಭಾವಗಳು, ನರಮಂಡಲಗಳಲ್ಲಿ ಆಗಬಹುದಾದ ಅಂಶಗಳು ಮತ್ತು ಜೀವಕ್ಕೆ ಸಿಗುವಂತಹ ಉನ್ನತಿಕೆ, ಅದರ ವಿಶ್ವಾಸ, ನಾನು ಉಪವಾಸ ಮಾಡಿದ್ರು ಏನು ನನಗೆ ಅನಾರೋಗ್ಯ ಉಂಟಾಗುವುದಿಲ್ಲ ಅನ್ನುವ ವಿಶ್ವಾಸದಿಂದ ಏನು ಒಂದು ಬೆಳವಣಿಗೆ ಉಂಟಾಗುತ್ತೆ, ಬೇರೆ ಸಂದರ್ಭಗಳಲ್ಲೂ ಭೌತಿಕವಾಗಿ ಅವನಿಗೆ ಉಪಯೋಗ ಆಗುತ್ತೆ, ಅದೆಲ್ಲವನ್ನೂ ಪರಿಗಣಿಸಿ ಅದರ ಜೊತೆಗೆ ಅದಕ್ಕೆ ಅಪೂರ್ವ ಅಂತ ಮೀಮಾಂಸಕರು ಹೇಳುವುದಿದೆ. ಅಪೂರ್ವೋತ್ಪತ್ತಿ, ಅದನ್ನು ಏನು ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅವನ ಕರ್ಮಕ್ಕೆ ಹುಟ್ಟಿದಂತಹ ಒಂದು ವಿಶಿಷ್ಟವಾದ ಪುಣ್ಯ ವಿಶೇಷ. ಆ ಪುಣ್ಯ ವಿಶೇಷದಿಂದ ಆತನಿಗೆ ಉತ್ತಮ ಲೋಕಗಳಲ್ಲಿ ಈ ಪುಣ್ಯ ವಿಶೇಷ ಅನ್ನೋದು ನಿಯಮರಹಿತವಾಗಿ ಮಾಡಿದ ಉಪವಾಸಕ್ಕೆ ಇಲ್ಲ. ಅದು ಅವರು ಅಂತಲ್ಲ, ಯಾರೇ ಮಾಡಿದ್ರು ಕೂಡ ನಿಯಮ ತಿಳಿಯದೆ, ನಾಮಸ್ಮರಣೆ ಇಲ್ಲದೆ, ನಿಯಮ ಇಲ್ಲದೆ, ನಾಮಸ್ಮರಣೆ ಇಲ್ಲದೆ, ಅಥವಾ ಯಾವುದೇ ಭಗವತ್ ಪ್ರಜ್ಞೆ ಇಲ್ಲದೆ ಮಾಡುವಂತಹ ಕರ್ತವ್ಯಗಳಿಗೆ ಪೂರ್ಣ ಫಲ ಇಲ್ಲ. ಒಂದು ಫಲ ಇದೆ, ಭೌತಿಕವಾದದ್ದು ಎಲ್ಲೂ ಸಿಗುತ್ತೆ. ಅದು ದೇವರನ್ನು ಒಪ್ಪಿದ್ರೂ ಸಿಗುತ್ತೆ, ದೇವರನ್ನು ಒಪ್ಪದೇ ಇದ್ರೂ ಸಿಗುತ್ತೆ. ಆದ್ರೆ ಭೌತಿಕವಲ್ಲದ ವಿಶೇಷ ಫಲಗಳನ್ನ ಪಡೆಯುವುದಕ್ಕೆ ಬೇಕಿರುವಂತದ್ದು ನಮಗೆ ಅತ್ಯಂತ ನಾಜೂಕಾಗಿ, ಇದು ಪ್ರಯೋಗಗಳಿಂದ ತಿಳಿಯುವಂಥದ್ದಲ್ಲ, ಯುಕ್ತಿಗಳಿಂದ ತಿಳಿಯುವಂಥದ್ದಲ್ಲ, ಅಥವಾ ಕಣ್ಣಿಗೂ ಕಾಣುವಂಥದ್ದಲ್ಲ. ಅದನ್ನ ಇಲ್ಲಿ ಬಿಡಿಸಿ ಹೇಳಿದ್ದು, ಅತಃ ಯುಕ್ತಿರಿಹಿ ಅಪಿ ಏತತ್ ಅಪಲಾಪ. ಈ ಅಪಲಾಪ ಅಂದ್ರೆ ಹಿಂದೆ ಮಾಡಿದ್ದೆಲ್ಲವೂ ಅವ್ಯವಸ್ಥೆ ಅಥವಾ ಎಲ್ಲ ಅಂತಲ್ಲ, ನಮಗೆ ಅರ್ಥ ಆಗದೆ ಇದ್ರೆ ಅದು ಅವ್ಯವಸ್ಥೆ. ಅಪಲಾಪ ಅನ್ನುವ ಶಬ್ದಕ್ಕೆ ನೀವು ಬೇಕಾದ್ರೆ ಅರ್ಥ ನೋಡಿ ಏನಿದೆ ಅಂತ. ಅದನ್ನ ಯಥಾಸ್ಥಿತವಾಗಿ ಏನು ಕಂಡು ಹೇಳಿದ್ದಾರೆ ಅದನ್ನು ವಿರೋಧಿಸುವಂತಹ ಸ್ವಭಾವದಿಂದ ಪ್ರತಿಯೊಂದನ್ನೂ ನಿರಾಕರಿಸಿದ್ರೆ ನಮ್ಗೆ ಒಬ್ಬನಿಗೆ ಮಾತ್ರ ಅಲ್ಲ, ಅದರ ಪರಂಪರೆಗೆ ಅದರ ಪರಿಣಾಮವನ್ನ ಫಲವನ್ನ ಪಡೆಯುವುದ್ರಲ್ಲಿ ಅವರು ಸೋಲುವ ಅಪಾಯ ಜಾಸ್ತಿ. ಹಾಗಾಗಿ ಅಥೋ ಯಥಾ ಯುಕ್ತ್ಯ ಅವಿದ್ಯಮಾನತ್ವಾದಿ ಕಲ್ಪಯತಿ ಸಾಪಿ ಆಭಾಸ ರೂಪೇವ ಸದೈವ ಮಾಹಾತ್ಮ್ಯಂ ವೇದೈಃ ಉಚ್ಯತೆ ಇತಿ ಸಿದ್ಧ್ಯತಿ. ಅತಃ ಆದ್ದರಿಂದ ಯುಕ್ತ್ಯವಿದ್ಯಮಾನತ್ವಾದಿ ಇನ್ನು ಒಂದು ಯುಕ್ತಿಯಿಂದ ಅಪಲಾಪ ಮಾಡುವುದು, ಇನ್ನೊಂದು ಯುಕ್ತಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅಥವಾ ಏನು ನನಗೆ ಇದರಲ್ಲಿ ವೈರುಧ್ಯ ಕಂಡಿಲ್ಲ ಅನ್ನೋದಕ್ಕಾಗಿ ಅವಿದ್ಯಮಾನತ್ವಾದಿ ಕಲ್ಪಯತಿ,
ಇಲ್ಲದೆ ಇರುವುದನ್ನು ಒಪ್ಪುದು, ಇರುವುದನ್ನ ನಿರಾಕರಿಸುವುದು, ಇಲ್ಲದೆ ಇರುವುದನ್ನು ಒಪ್ಪುದು. ಹೀಗೆ ಯಾಕೆ ಹೇಳ್ಬಾರ್ದು? ಇದಕ್ಕೇನು ವಿಜ್ಞಾನದಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಉಪವಾಸ ಮಾಡದೇ ಇದ್ರು ಏನು ಪ್ರಾಬ್ಲಮ್ ಇಲ್ಲ, ಉಪವಾಸ ಮಾಡಬೇಕು ಅಂತ ಏನು ಹೇಳಲಿಲ್ಲ. ನೀವು ಆಹಾರವನ್ನು ಸರಿಯಾಗಿ ನಿಯಮನ ಮಾಡಿ ತಗೊಂಡ್ರೆ ಸರಿ ಅಂತ ಹೀಗೆಲ್ಲ ಅವಿದ್ಯಮಾನತ್ವಾದಿ ಕಲ್ಪಯತಿ ಸಾಪಿ, ಅದು ಕೂಡ ಆಭಾಸ ರೂಪ. ಅದು ಕೂಡ ಇಲ್ಲದೆ ಇರುವುದನ್ನ ಕಲ್ಪಿಸುವುದು ಮತ್ತು ಇದ್ದದ್ದನ್ನ ತಿರಸ್ಕರಿಸುವುದು ಎರಡೂ ಕೂಡ ನಮ್ಮ ಭಗವತ್ ಪ್ರಜ್ಞೆಯ ಕಡೆಗೆ ಹೋಗುವ ದಾರಿಯಲ್ಲಿ ಅದು ಎಡವಟ್ಟಾಗುತ್ತೆ ಅಂದ್ರೆ ನಾವು ಬಹಳ ಜಾಗ್ರತೆ ವಹಿಸಬೇಕು. ಸದೈವ ಇತಿ ಇದನ್ನೆರಡನ್ನ ಬಿಟ್ಟು ಯಾವಾಗ್ಲೂ ವೇದಗಳಿಂದ ಮಾಹಾತ್ಮ್ಯವೇ ಹೇಳಲ್ಪಡುತ್ತದೆ. ಯುಕ್ತಿಯಿಂದ ನಿರಾಕರಿಸುವುದೂ ತಪ್ಪು, ಅಥವಾ ಯುಕ್ತಿಯಿಂದ ಇಲ್ಲದೆ ಇರುವುದನ್ನು ಸ್ವೀಕರಿಸುವುದು ತಪ್ಪು. ಇದೆರಡನ್ನ ಬಿಟ್ಟು ನಾವು ಅಧ್ಯಯನದ ಹಿನ್ನೆಲೆಯಲ್ಲಿ ಒಪ್ಪಿಕೊಂಡ್ರೆ ಆವಾಗ ನಮಗೆ ಸತ್ಯ ಅನ್ನೋದು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಸುಂದರವಾದ ಮಾತು ಇದು. ಒಂದು ಸರ್ತಿ ನಾವು ತಲೆ ಒಳಗೆ ಹಾಕೊಂಡ್ರೆ ಇದು ಪೂರ್ತಿ ಅರ್ಥ ಆಗುತ್ತೆ ಅಂತಲ್ಲ, ಇನ್ನು ಅದನ್ನು ನಾವು ಆಲೋಚನೆ ಮಾಡಬೇಕಾದದ್ದಿದೆ. ಅಂದ್ರೆ ನಿಮ್ಗೆ ಎಷ್ಟು ತರದ ಲೋಕದಲ್ಲಿ ವೈರುಧ್ಯಗಳ ಬಗ್ಗೆ ಪ್ರಶ್ನೆಗಳು ಬರ್ತಾವೋ ಅಲ್ಲೆಲ್ಲ ಈ ಒಂದು ದಾರಿಯನ್ನ ನಾವು ಒಂದ್ಸರ್ತಿ ಪ್ರಶ್ನೆ ಮಾಡಿ ಉತ್ತರ ಕಂಡುಕೊಂಡ್ರೆ, ನಾನು ಹೇಳ್ತಾ ಇರುವುದು ನಮಗೆ ವಿಜ್ಞಾನವನ್ನ ತಿರಸ್ಕಾರ ಮಾಡಿ ಅಂತ ಹೇಳಲೇ ಇಲ್ಲ. ಆದ್ರೆ ವಿಜ್ಞಾನಕ್ಕೂ ಒಂದು ಲಿಮಿಟೇಷನ್ ಇದೆ ಅಂತ ಒಪ್ಕೊಳ್ಬೇಕು. ಅಲ್ಲ, ಶಾಸ್ತ್ರಕ್ಕೂ ಲಿಮಿಟೇಷನ್ ಇರ್ಬೇಕಲ್ವಾ? ಹೌದು, ಶಾಸ್ತ್ರಕ್ಕೂ ಲಿಮಿಟೇಷನ್ ಇದೆ, ಯಾರು ಹೇಳಿದ್ದಾರೆ ಅನ್ನೋದ್ರ ಮೇಲೆ. ಈಗ ಕೆಲವೊಂದ್ ಸರ್ತಿ ಋಷಿಗಳು ಕೂಡ ಅವರ ಕಾಲಕ್ಕೆ ತಕ್ಕದ್ದನ್ನು ಹೇಳಿರ್ತಾರೆ, ಅದು ಈ ಕಾಲಕ್ಕೆ ಒಪ್ಪುವುದಿಲ್ಲ, ಅಲ್ಲಿ ಲಿಮಿಟೇಷನ್ ಇದೆ, ಅದನ್ನು ಬಿಡಿ. ಆದ್ರೆ ಯಾವುದು ಸಾರ್ವಕಾಲಿಕವಾದ ಧರ್ಮ ಅಂತ ಹೇಳಿದ್ದಾರೆ ಅದನ್ನು ಮಾತ್ರ ನಾವು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಈಗ ಸತ್ಯಂವದ ಧರ್ಮಂಚರ ಇಂತಹ ಮಾತುಗಳು ವೇದಗಳಲ್ಲಿ ಯಾವತ್ತು ಸಾರ್ವಕಾಲಿಕ ಸತ್ಯವನ್ನ ಹೇಳುತ್ತೆ. ವೇದದಲ್ಲಿ ಹೇಳುವ ಸಾರ್ವಕಾಲಿಕ ಸತ್ಯಗಳನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ವೇದವ್ಯಾಸರು ಅದನ್ನ ಇತಿಹಾಸಗಳ ಮೂಲಕ, ಲೋಕದಲ್ಲಿ ನಡೆದ ಸಂಗತಿಗಳ ಮೂಲಕ ಮತ್ತೆ ದಾಖಲೆ ಮಾಡ್ತಾರೆ. ಅಂಥ ವಿಷಯಗಳಲ್ಲಿ ಅಲ್ಲೂ ಕೂಡ ಒಂದು ಭಾಗವನ್ನ ಬಿಡಬೇಕಾದ ಪ್ರಸಂಗ ಬರಬಹುದು. ಈಗ ಸಾವಿರಾರು ವರ್ಷಗಟ್ಟಲೆ ತಪಸ್ಸು ಮಾಡಿದ್ರು ಅಂತ ಅನ್ನುವ ಒಂದು ಅಂಶವನ್ನ ಎಲ್ಲಿಯಾದ್ರೂ ಹೇಳಿದ್ರೆ ಅದನ್ನ ನಾವು ಧರ್ಮಕ್ಕೆ ಅನುಕೂಲವಾಗಿ, ಅಂದ್ರೆ ಕಾಲಧರ್ಮಕ್ಕೆ ಅನುಕೂಲವಾಗಿ, ಈಗ ದ್ವಾಪರದಲ್ಲಿ ಅವರು ಮಾಡಿದ ಹಾಗೆ 10 ವರ್ಷ 15 ವರ್ಷ ನಿರಂತರವಾಗಿ ಏನೂ ಆಹಾರ ಸ್ವೀಕಾರ ಮಾಡದೆ ನಮ್ಗೆ ಬೇಕಾದ್ದನ್ನ ನಾವು ಪಡೀತೇವೆ ಅಂತ ಅನ್ನೋದು ಇವತ್ತು ಅಸಾಧ್ಯ. ಮನುಷ್ಯನ ದೇಹ ಧರ್ಮ ಅವನಿಗೆ ಅಷ್ಟು ದೀರ್ಘವಾಗಿ ಉಪವಾಸ ಮಾಡಿ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಚರಕ 3 ದಿವಸಗಳ ಕಾಲ ಉಪವಾಸ ಮಾಡಿ ಒಬ್ಬ ಸತ್ತ ಅಂದ್ರೆ ಅದು ಭೂಮಿಯ ಭಾರ ಹೋಯ್ತು ಅಂತ ಅರ್ಥ ಅಂತ ಹೇಳಿ. ಹಾಗಂತ ಹೇಳಿ ನಾವು ಇವತ್ತು ಎಲ್ಲರನ್ನು 3 ದಿವಸ ಉಪವಾಸ ಹಾಕಿ ಯಾರೆಲ್ಲ ಬದುಕಿದ್ದಾರೋ ಅವರೆಲ್ಲ ಇರ್ಲಿ, ಉಳಿದವರೆಲ್ಲ ಹೊರಟೋಗ್ಲಿ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ದಲ್ಲ. ಮಾಡ್ಲಿಕ್ಕೆ ಮಾನಸಿಕವಾಗಿ ಸ್ಥೈರ್ಯ ಬಂದ್ರೆ ಅದು ಇವತ್ತಿಗೂ ಸಾಧ್ಯ, ಆದ್ರೆ ಎಲ್ಲರಿಗೂ ಅಪ್ಲಿಕೇಬಲ್ ಅಲ್ಲ. ಅದು ಆಚಾರ್ಯರು ಕೂಡ ಹಿಂದೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳುವಾಗ ಇದು ಅಶಕ್ತಸ್ಯೈವ, ಇದು ಶಕ್ತನಾದವನಿಗೆ ಹೇಳಿದ್ದಲ್ಲ. ಅವನು 3 ದಿವಸ ನಿದ್ದೆ ಮಾಡದೇ ಇರಬಹುದು, 4 ದಿವಸ ಉಪವಾಸ ಇರಬಹುದು. ಇದು ಯಾರು ಅಶಕ್ತನೋ ಅವನ ಬಗ್ಗೆ ಹೇಳಿದ್ದು. ಲೋಕದ ಸಾಮಾನ್ಯ ನಿಯಮ ಅನ್ನೋದು ಕಾಲಧರ್ಮದಿಂದ ಬಾಧಿತ ಆಗ್ಬೋದು, ಸಮಾಜ ಧರ್ಮದಿಂದ ಬಾಧಿತ ಆಗ್ಬೋದು, ವ್ಯಕ್ತಿ ಧರ್ಮದಿಂದ ಬಾಧಿತ ಆಗ್ಬೋದು. ಅಂತ ಸಂದರ್ಭದಲ್ಲಿ ಅದನ್ನು ಬಿಡಿ ಅಂತಾನೆ ಹೇಳುದು, ಅದನ್ನ ಹಿಡೀರಿ ಅಂತ ಹೇಳ್ತಿಲ್ಲ. ಅದನ್ನ ಹಿಡಿಯದೆ ಅದನ್ನು ಪಾಲಿಸ್ಲಿಕ್ಕೆ ಹೋಗಿ ಅದನ್ನ ನಿಯಮ ಪ್ರಕಾರ, ಅಂದ್ರೆ ಲೋಕದ ವ್ಯವಹಾರದ ಪ್ರಕಾರ ತಪ್ಪು ಅನ್ನುವ ದೃಷ್ಟಿಯಿಂದ ಶಾಸ್ತ್ರವೇ ತಪ್ಪು ಅಂತ ನಾವು ನಿರಾಕರಿಸುವುದಲ್ಲ. ಅದಕ್ಕೆ ಬೇರೆಯದೇ ಮುಖವಾದ ಒಂದು ಚಿತ್ರಣ ಇದೆ, ಅಥವಾ ಅದರಿಂದ ತಿಳಿಬೇಕಾದ ಒಂದು ಮುಖದ ಅಂಶವನ್ನ ಮಾತ್ರ ನಾವು ಪರಿಗ್ರಹಿಸಬೇಕಾದದ್ದಿರುತ್ತೆ. ಅದರಿಂದಾಗಿ ಎಲ್ಲಾ ಕಾಲಕ್ಕೂ ಈಗ ಯೋಗ್ಯನನ್ನ ನೀವು ಸನ್ಮಾನಿಸ್ಬೇಕು, ನಮ್ಗೆ ಯೋಗ್ಯ ಅಂತ ತೀರ್ಮಾನ ಮಾಡುವುದಕ್ಕಿರುವ ಮಾನದಂಡಗಳೇ ಇವತ್ತು ಕಷ್ಟ ಇದೆ. ಆದ್ರೆ ಕನಿಷ್ಠ ಮಟ್ಟದ ಒಂದು ಯೋಗ್ಯತೆ ಅಂತಾನೂ ಇದೆ ಕೊನೆಯಲ್ಲಿ. ಅದನ್ನಾದ್ರೂ ಗಮನಿಸಿದ್ರೆ ಅಷ್ಟಾದ್ರೂ ಉಳಿಯತ್ತೆ. ನಾವು ಯಾವ ಕಾಲದಲ್ಲಿ ಒಂದು ಧರ್ಮವನ್ನ ಹೇಳಿದ್ದಾರೋ ಅದನ್ನ 100ಕ್ಕೆ 100 ಪಾಲಿಸೋನು ಅಂತ ಹೇಳಿದ್ರೆ ದೇವರನ್ನು ಬಿಟ್ರೆ ಇನ್ಯಾರನ್ನು ತೋರಿಸ್ಲಿಕ್ಕೆ ಬರಲ್ಲ. ಋಷಿಗಳದ್ದು ಕೂಡ, ದೇವತೆಗಳದ್ದು ಅರ್ಧ, ಋಷಿಗಳದ್ದು 25%, ಮನುಷ್ಯನದ್ದು 5% ಇಲ್ಲ. ಅದರಿಂದಾಗಿ ಅದನ್ನ ಆ ಕಾಲದ ಎಲ್ಲಾ ನಿಯಮಗಳನ್ನು ಹುಡುಕಿದ್ರೆ ಇವತ್ತು ಯಾರು ಇಲ್ಲ ಅಂದ್ರೆ
ಮತ್ತೆ ಹಾಗಾದ್ರೆ ಅವರ ಮಾತುಗಳನ್ನ ಯಾಕೆ ಗಂಭೀರವಾಗಿ ತಗೊಳ್ಬೇಕು? ಅವರ ನಮ್ಮ ಲಿಸ್ಟ್ ಅಲ್ಲೇ ಬರುವುದಿಲ್ಲ ಅಂದ್ಮೇಲೆ ಅವರು ಹೇಳಿದ ಮಾತುಗಳಿಗೆಲ್ಲ ಗಂಭೀರವಾಗಿ ನಾವು ಚರ್ಚೆ ಮಾಡಿ ಇದೆಲ್ಲ ಇಲ್ಲ ಅಂತ ಆಕ್ಷೇಪ ಮಾಡಬೇಕಾದ ಅಗತ್ಯವೇ ಇಲ್ಲ. ಆದ್ರಿಂದ ಮುಖ್ಯವಾಗಿ ಯುಕ್ತಿಯುಕ್ತವಾದದ್ದನ್ನ ಸ್ವೀಕರಿಸಬೇಕು. ಅದರ ಜೊತೆಗೆ ಯುಕ್ತಿ ಏನೇನೋ ಮಾಡಿ ಇದ್ದದ್ದನ್ನ ನಿರಾಕರಿಸುವುದೂ ಅಲ್ಲ, ಇಲ್ಲದೆ ಇರುವುದನ್ನು ಸ್ವೀಕರಿಸುವುದು ಅಲ್ಲ ಅಂತ ಹೀಗೆ ವೇದಸ್ಯ ಆಭಾಸತ್ವಂ ಸದೈವ ಮಾಹಾತ್ಮ್ಯಂ ವೇದೈಹಿ ಉಚ್ಯತೆ ಇತಿ ಸಿದ್ಧತಿ ಅವಾಂತರಂಚ ತಾತ್ಪರ್ಯಂ ತತ್ರ ಅಸ್ತಿ. ಇದು ಈಗ ನಾನು ಇಷ್ಟೊತ್ತು ಹೇಳಿದ್ದು ಅವಾಂತರಂಚ ತಾತ್ಪರ್ಯಂ. ನೋಡಿ, ಪರಮ ತಾತ್ಪರ್ಯ ಯಾವುದು? ಪರಮಾತ್ಮನ ಉತ್ಕರ್ಷ. ಅದು ಬಿಟ್ಟು ಅವಾಂತರ ತಾತ್ಪರ್ಯ ಅಂತಂದ್ರೆ ಲೋಕದ ಕೆಲವು ನಿಯಮಗಳ ಬಗ್ಗೆ ಏನು ಹೇಳ್ತಾರೆ ಅದೂ ಕೂಡ ವೇದಕ್ಕೆ ಅರ್ಥವೇ, ಅಥವಾ ವೇದವನ್ನ ಅರ್ಥೈಸ್ಲಿಕ್ಕೆ ಹೊರಟಂತಹ ಇತಿಹಾಸ ಪುರಾಣಗಳಿಗೂ ಅರ್ಥ. ಅವಾಂತರ ಅರ್ಥ ಅಂದ್ರೆ ಲೋಕದ ವ್ಯವಹಾರವನ್ನ ಕುರಿತು ಹೇಳುವಂತಹದ್ದು. ಅಂದ್ರೆ ಪರಮಾತ್ಮನ ಪಾರನನ್ನು ಹೊರತುಪಡಿಸಿ ಅದೊಂದೇ ಅಲ್ಲ ತತ್ವ, ಅಂದ್ರೆ ಅದು ಪ್ರಧಾನ ತತ್ವ ಆಯ್ತು. ಅದರ ಮೂಲಕ ಲೋಕದ ವ್ಯವಹಾರವು ನಡಿಬೇಕಲ್ವಾ? ಅಲ್ಲಿ ಅವಾಂತರ ತಾತ್ಪರ್ಯವನ್ನು ಕೂಡ ಒಪ್ಪಬೇಕು. ಉಕ್ತಂಚ ತತ್ರೈವ ಅವಾಂತರಂ ತತ್ಪರಂಚ ತತ್ಪರತ್ವಂ ಚ ಸತ್ವೇ ಮಹತ್ವ ಅಪ್ಯೇಕತ್ವಾತ್ತು ತಯೋರನಂತೆ. ಅನಂತ ವಿಧವಾದ ಅರ್ಥಗಳ ಮಧ್ಯದಲ್ಲಿ ಅವಾಂತರ ತಾತ್ಪರ್ಯಗಳು ಕೂಡ ಇದ್ದಾಗ ಮಹತ್ವವನ್ನ ಸೇರಿಸಿಕೊಂಡು, ಮಹತ್ವ ಅನ್ನೋದು ಏಕ, ಮಹತ್ತು ಅಪಿ ಏಕತ್ವಾತ್ ತಯೋರನಂತೆ. ಪರಮ ಮಹತ್ವ ಎನಿಸಿದ ಪರಮಾತ್ಮನ ಉತ್ಕರ್ಷ ಅನ್ನೋದೊಂದು ಮಹಾ ತಾತ್ಪರ್ಯವಾದ್ರೆ, ಉಳಿದಂತೆ ಲೋಕದ ವ್ಯವಹಾರ ಅಂತನ್ನುವಂತಹ ಅವಾಂತರಗಳು ಅನಂತ ಇವೆ, ಬೇರೆ ಬೇರೆ ಇದೆ. ಎಲ್ಲ ವಿಷಯದಲ್ಲಿ ಎಲ್ಲಾ ಕಾಲದಲ್ಲಿ ವಾಕ್ಯಗಳು ಪ್ರಮಾಣ ಆಗ್ಬೇಕು ಅಂತಿಲ್ಲ. ಈಗ ಲೋಕವೇ ಇಲ್ಲ ಅಂದಾಗ ನಿಯಮ ಎಲ್ಲಿ? ಆದ್ರೆ ವಾಕ್ಯ ಇದೆ. ಹಾಗಾದ್ರೆ ಪ್ರಮಾಣ ಹೇಗೆ ಅಂದ್ರೆ ಅದು ಪರಮ ಮಹತ್ತಾದಂತ ಪರಮಾತ್ಮನ ಪರವಾದ ಮಾತನ್ನ ಏನು ಹೇಳುತ್ತೋ ಆ ಅಂಶದಲ್ಲಿ ಅದಕ್ಕೆ ಪ್ರಾಮಾಣ್ಯ ಇದೆ. ಆದ್ರಿಂದಾಗಿ ಅದು ಆ ಕಾಲಕ್ಕೂ ಪ್ರಮಾಣ. ಆದ್ರೆ ಯಾವುದು ಕಾಲಕ್ಕೆ ಬದಲಾಗುತ್ತೋ, ಕಾಲದಲ್ಲಿ ಇಲ್ಲವೇ ಇಲ್ವೋ, ಅದನ್ನ ಆಗ ಬಿಟ್ಬಿಡಿ. ಆ ತಾತ್ಪರ್ಯ ಅದಕ್ಕಿಲ್ಲ. ಆ ತಾತ್ಪರ್ಯವನ್ನು ಒಪ್ಪಬೇಕಾಗಿಲ್ಲ. ಅದು ವಿಜ್ಞಾನದಿಂದ ವಿರೋಧವಾಗ್ಲಿ, ಅಥವಾ ಲೋಕದ ಅನುಭವಕ್ಕೆ ವಿರೋಧವಾಗ್ಲಿ, ಅಥವಾ ಯಾರೋ ಒಬ್ಬ ಸಾಮಾನ್ಯನ ಇಂದ್ರಿಯಕ್ಕೆ ಕಂಡ ವಿಷಯವೇ ಆಗಿ ಅದು ವಿರುದ್ಧ ಅಂತ ಅನ್ನಿಸಿದ್ರೆ ಅದನ್ನ ಬಿಡಿ, ಅದು ಉಪಯೋಗ ಇಲ್ಲ, ಬಿಟ್ಬಿಡ್ಬೇಕು. ಟೈಮ್ ಆಗೋಯ್ತಾ? ಸರಿ, ನಾಳೆ ಇದರ ಮುಂದಿನ ಅಭಿಪ್ರಾಯವನ್ನು ಗಮನಿಸೋಣ. 24ನೇ ಶ್ಲೋಕದ ಮೇಲಿನ 6 ಸಾಲು ಮುಗೀತು. ಮತ್ತೆ ಅವಾಂತರಂ ತತ್ಪರಂಚ ಅದಾಯ್ತು. ಶ್ಯಾಮತ್ವ ಅಭಿಧಾನಾಚ ನಾಳೆ ಇಲ್ಲಿನ ಅನುಸಂಧಾನ. ಶ್ರೀಹರಿ ಶ್ರೀ ಕೃಷ್ಣಾರ್ಪಣಮಸ್ತು.